ಕೆಲವೊಂದ್ಸರಿ ಕೆಲವು ಪೇಷಂಟ್ಸ್ ಕೇಳ್ತಾರೆ ಯಾವ್ದಾರ ಊಟ ಮಾಡ್ಬೇಕಾದ್ರೆ ಇದನ್ನ ಹೆಂಗ್ ತಿನ್ಬೇಕ್ರಿ, ಇದನ್ನ ಹೆಂಗ್ ಕುಡಿಬೇಕು, ಎದ್ರ ಜೊತೆ ಮಿಕ್ಸ್ ಮಾಡ್ಬೇಕು, ಎದ್ರ ಜೊತೆ ಮಿಕ್ಸ್ ಮಾಡಬಾರ್ದು, ಇದನ್ನ ಕುದಿಸ್ಬೇಕೋ ಬೇಡೋ ಅಂತ ಹಿಂಗ್ 108 ಪ್ರಶ್ನೆಗಳು ಬರ್ತಾವಲ್ಲ. ಇದನ್ನ ಆಯುರ್ವೇದದೊಳಗ ವಿರುದ್ಧಾಹಾರ ಅನ್ನುವಂತ ಒಂದು ದೊಡ್ಡ ಕಾನ್ಸೆಪ್ಟ್ ಒಳಗ ನಾವು ಸ್ಟಡಿ ಮಾಡ್ತೀವಿ. ಆಕ್ಚುಲಿ 18 ಟೈಪ್ ವಿರುದ್ಧಾಹಾರದ ಒಂದು ಇನ್ಕಂಪ್ಯಾಟಿಬಲ್ ಫುಡ್ಸ್ ಅದಾವು. ಇವತ್ತು ಅದ್ರ ಬಗ್ಗೆ ನಾನು ಡಿಟೇಲ್ ಆಗಿ ನಿಮ್ ಜೊತೆಗೆ ವಿಚಾರನ ಹಂಚ್ಕೊಳ್ತೀನಿ. ಯಾರು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ಲಾರ್ದಂಗ ಕೊನೆಯವರೆಗೂ ನೋಡ್ರಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಸಿಗ್ತದ. ಎಲ್ಲರಿಗೂ ನಮಸ್ಕಾರ. ಈ ಊಟ ಮಾಡ್ಬೇಕು, ನೀರ್ ಕುಡಿಬೇಕು, ಹಾಲು ಕುಡಿಬೇಕು, ಹಣ್ಣು ತಿನ್ಬೇಕು ಅಂದ್ರೆ ಒಂದ್ ದೊಡ್ಡ ಪ್ರಶ್ನೆ ಬರ್ತದ, ಹೆಂಗ್ ತಿನ್ಬೇಕು, ನಮ್ಗೆ ಇದರಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ಬೇಕಂದ್ರೆ ಯಾವ್ದನ್ನ ಹೆಂಗ್ ಮಿಕ್ಸ್ ಮಾಡ್ಬೇಕು, ಯಾವ ರೀತಿ ತಿನ್ಬೇಕು ಅನ್ನೋದಂತ ದೊಡ್ಡ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದ. ಬಟ್ ಅಲ್ಟಿಮೇಟ್ಲಿ ಮಾಡೋದೇನು ಮಿಸ್ಟೇಕ್ಸ್. ಇದನ್ನ ಆಯುರ್ವೇದದೊಳಗ ಇನ್ಕಂಪ್ಯಾಟಿಬಲ್ ಫುಡ್ಸ್ ಅಥವಾ ವಿರುದ್ಧಾಹಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಅಂಟರ್ ನಾವು ಸ್ಟಡಿ ಮಾಡ್ತೇವಿ. ಆಚಾರ್ಯರು ಬಹಳ ಈ ವಿಷಯದ ಮೈನ್ಯೂಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ, ಬಹಳ ಡೀಪ್ ಆಗಿ ಹೇಳ್ತಾರ. 18 ಟೈಪ್ ನಾವು ವಿರುದ್ಧಾಹಾರವನ್ನ ತಗೊಳ್ತೀವಿ ಅಂತ ಹೇಳ್ತಾರೆ. ಅವ್ನ ಆಕ್ಚುಲಿ ಮಿಸ್ಟೇಕ್ಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಯಾವ್ಯಾವಪ್ಪ ಅಂತಂದ್ರೆ ದೇಶ ಕಾಲ ಅಗ್ನಿ ಮಾತ್ರ ಸಾತ್ಮ್ಯ ದೋಷ ಸಂಸ್ಕಾರ ವೀರ್ಯ ಕೋಷ್ಟ ಅವಸ್ಥಾಕ್ರಮ ಪರಿಹಾರೋಪಚಾರ ಪಾಕ್ ಸಂಯೋಗ ಹೃದಯ ಸಂಪದ ವಿಧಿ ವಿರುದ್ಧಾನಿ ಅಂತೇಳಿ ಹಿಂಗ 18 ಟೈಪ್ ಹೇಳಾರವ್ರು. ಇವನ್ನೆಲ್ಲವನ್ನೂ ಡಿಟೇಲ್ ಆಗಿ ನಾವು ಫಾಲೋ ಮಾಡ್ಲಿಕ್ಕೆ ಹೊಂಟಿವಿ ಅಂದ್ರ ಆಲ್ಮೋಸ್ಟ್ ಇಂಪಾಸಿಬಲ್ ಐತಿ. ಮತ್ತು ತಲೆ ಕೆಟ್ಟ ಮೊಸರು ಗಡಿಗೆ ಆಗ್ತದ. ಏನ್ ತಿನ್ಬೇಕು ಏನ್ ಬಿಡಬಾರ್ದು, ಏನ್ ತಿನ್ಬೇಕು ಏನ್ ಬಿಡ್ಬೇಕು ಅನ್ನೋದ ಕನ್ಫ್ಯೂಷನ್ ಆಗ್ತದ. ಅದಕ್ಕೆ 18 ಬಿಟ್ಟು ನಾವು ಜನರಲಿ ಏನ್ ಮಿಸ್ಟೇಕ್ಸ್ ಮಾಡ್ತೇವಿ, ಅವನ್ ಯಾವನ್ನ ನಾವು ಕರೆಕ್ಷನ್ ಮಾಡ್ಕೊಳಿಕ್ ಸಾಧ್ಯ ಆಗ್ತದ, ಎಲ್ಲಿ ಫಿಕ್ಸ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋ ಒಳಗೆ ಒಂದು 10 ಪಾಯಿಂಟ್ಸ್ ಅನ್ನು ಹೇಳ್ತೀನಿ. ಫಸ್ಟ್ ಟೈಮ್ ಯಾರು ನೋಡ್ಲಿಕ್ಕೆ ಹತ್ತಿರಲ್ಲ, ದಯವಿಟ್ಟು ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತು ಹಂಬಲ್ ರಿಕ್ವೆಸ್ಟ್, ವಿಡಿಯೋ ಕಂಪ್ಲೀಟ್ ಆಗಿ ನೋಡ್ರಿ. ನಿಮಗ್ ಬೇಕಾದಂತ ಪಾಯಿಂಟ್ ಎನಿ ಟೈಮ್ ನಿಮಗ ಸಿಗ್ಬಹುದು. ಬಿಕಾಸ್ ಎಲ್ಲಾರು ಇವ್ನ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ವೆರಿ ಇಂಪಾರ್ಟೆಂಟ್ ಅಂಡ್ ಇನ್ಫಾರ್ಮೇಶನ್ ಇರುವಂತ ಒಂದು ವಿಡಿಯೋ ಇದು. ನಂಬರ್ 1 ಏನ್ ಹೇಳ್ತಾರೆ ಗೊತ್ತಾ, ದೇಶ ವಿರುದ್ಧ ಅಂತ ಹೇಳ್ತಾರೆ. ಇಲ್ಲಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನಾ ಫಾಸ್ಟ್ ಆಗಿ ಹೇಳ್ತಾ ಹೋಗ್ತೇನೆ, ಬೇಕಿದ್ರೆ ನೋಟ್ ಡೌನ್ ಮಾಡ್ಕೊಡ್ರಿ. ದೇಶ ವಿರುದ್ಧ ಅಂದ್ರೆ ಇದ್ರ ಬಗ್ಗೆನೂ ನಾ ಹಿಂದಿನ ವಿಡಿಯೋ ಒಳಗೆ ಹೇಳೀನಿ. ನೀವು ಯಾವ ಜಿಯೋಗ್ರಫಿಕಲ್ ಏರಿಯಾ ಒಳಗೆ ಇರ್ತಿರಲ್ಲ, ಆ ಏರಿಯಾದ ಆಹಾರವನ್ನ ನಿಮ್ಮ ದೇಹಕ್ಕೆ ಹಾಕು ರೂಢಿ ಮಾಡ್ಕೋಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅಲ್ಲಿ ನಿಮ್ಮ ದೇಹದ ಮೇಲೆ ಅಲ್ಲಿರುವಂತ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಅಫೆಕ್ಟ್ ಮಾಡ್ತಿರ್ತಾವ. ಅದಕ್ಕೋಸ್ಕರ ದೇಶ ಅಂದ್ರೆ ಇಲ್ಲೇ ಭಾರತ ಅಮೆರಿಕ ಹಂಗಲ್ಲ. ದೇಶ ಅಂದ್ರೆ ಜಿಯೋಗ್ರಫಿಕಲ್ ಏರಿಯಾ. ನೀವು ಯಾವ ಏರಿಯಾ ಒಳಗಿದ್ರಿ, ಅಲ್ಲೇ ನಿಮ್ ಹ್ಯುಮಿಡಿಟಿ ಹೆಂಗೈತಿ, ಅಥವಾ ಸೂರ್ಯನ ಬಿಸಿಲು ಹೆಂಗೈತಿ, ಇದನ್ನೆಲ್ಲವನ್ನ ನೋಡ್ಕೊಂಡು ನಿಮ್ಮ ಒಂದು ಅಲ್ಲಿ ಲೋಕಲ್ ಫುಡ್ಸ್ ಏನಿರ್ತಾವಲ್ಲ, ಅಲ್ಲಿ ಆಹಾರವನ್ನ ನಿಮ್ಮ ದೇಹಕ್ಕೆ ಹಾಕ್ತಾ ಹೋದ್ರೆ ನಿಮ್ಮ ಆರೋಗ್ಯ ಸುಧಾರಣೆ ಆಗ್ತದ ಮತ್ತು ಗಟ್ಟಿಯಾಗಿ ಇರ್ತೀರಿ, ಒಳ್ಳೆ ಲೈಫ್ ಅನ್ನ ನಡೆಸಬಹುದು. ಇನ್ ನೆಕ್ಸ್ಟ್ ಬರೋದು ಕಾಲ ವಿರುದ್ಧ ಅಂತ ಹೇಳ್ತೀವಿ. ಇಲ್ಲಿ ಏನ್ ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ ಯಾವ ಟೈಮ್ ಒಳಗ ಏನ್ ತಗೋಬೇಕು ಏನ್ ತಗೋಬಾರ್ದು. ಒಟ್ಟು ನಮಗೇನ್ ಅಂದ್ರೆ ಹಾಲು ಕುಡಿಬೇಕಂತ ಹೇಳ್ಯಾರ, ಹಾಲು ತಗೋತೀವಿ ಅಂತ ಹೇಳಿ ಎದ್ದ ತಕ್ಷಣನ ಖಾಲಿ ಹೊಟ್ಟೆಯಿಂದ ಒಂದ್ ದೊಡ್ಡ ಗ್ಲಾಸ್ ಗಟ್ಟಿ ಹಾಲು ಕುಡಿಯೋ ರೂಢಿ ಕೆಲವು ಮಂದಿ ಇಟ್ಕೊಂಡಿರ್ತಾರ. ಮಕ್ಕಳಿಗೂ ಕೂಡ ಎದ್ದ ತಕ್ಷಣ ಹಾಲು ಕುಡಿಸುವಂತ ರೂಢಿ ಇಟ್ಕೊಂಡಿರ್ತಾರೆ. ಇನ್ಫ್ಯಾಕ್ಟ್ ಅಕಾರ್ಡಿಂಗ್ ಟು ಆಯುರ್ವೇದ ಕಾಲ ವಿರುದ್ಧ ಅದು ಮುಂಜಾನೆ ಹೊತ್ತಿನೊಳಗ ನೀವು ಹಾಲು ಕೊಡೋದು ತಪ್ಪು ಅಂತ ನಾವು ಆಯುರ್ವೇದದೊಳಗ ಹೇಳ್ತೇವೆ. ಓಕೆ, ರಾತ್ರಿ ಹೊತ್ತು ಹಾಲಿಗೆ ಅನುಕೂಲ. ರಾತ್ರಿ ಹೊತ್ತು ನೀವು ಮಜ್ಜಿಗೆ ಕುಡಿಬಾರ್ದು, ಮೊಸರನ್ನ ತಿನ್ನಬಾರ್ದು. ಹಿಂಗ ನೀವು ಕಾಲಕ್ಕೆ ಅನುಗುಣವಾಗಿ ಆಹಾರವನ್ನ ಸೇವನೆ ಮಾಡೋದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಸಂಯೋಗ ವಿರುದ್ಧ. ಹೆಸರು ಹೇಳ್ತದ ನೋಡ್ರಿ, ಸಂಯೋಗ ಅಂದ್ರೇನು, ಯಾವುದನ್ನ ಕೂಡಿಸ್ಬಾರ್ದು. ಸಂಯೋಗ ವಿರುದ್ಧ ಇಲ್ಲಿ ಏನ್ ಬರ್ತದ, ಎಲ್ಲವನ್ನು ಒಟ್ಟು ಸೇರಿಸಿ ಏನೋ ಒಂದು ಟೇಸ್ಟ್ ಅಡಿಗೆ ಮಾಡೋದು ಅಲ್ಲ. ಯಾವ್ದನ್ನ ಸೇರ್ಸಿದ್ರೆ ನಮಗೆ ಹೆಲ್ತ್ ಬೆನಿಫಿಟ್ ಸಿಗ್ತಾವಲ್ಲ ಅಂತವನ್ನ ಮಾಡ್ಕೋಬೇಕು. ಇಲ್ಲಿ ಏನ್ ನಾವು ಮಿಸ್ಟೇಕ್ಸ್ ಮಾಡ್ತೀವಿ ಅಂದ್ರೆ, ಇತ್ತಿತ್ಲಾಗ ಬಂದದಲ್ಲ ಮಿಲ್ಕ್ ಶೇಕ್ ಅಂತ ಹೇಳಿ, ಫ್ರೂಟ್ಸ್ ಶೇಕ್. 1-2 ಹಣ್ಣು ಹಾಕೋದು, ಅದಕ್ಕೆ ಹಾಲು ಹಾಕಿ ಅದಕ್ಕೆ ಸಕ್ಕರೆ ಹಾಕಿ ಗಿರ್ರ ಅಂತ ಮಾಡಿ ಕೊಟ್ಬಿಡ್ತಾರ. ಟೇಸ್ಟ್ ಮಾತ್ರ ಸೂಪರ್ ಇರ್ತತಿ, ಬಟ್ ಅಷ್ಟ ದೇಹವನ್ನ ಹಾಳು ಮಾಡ್ತದ. ಇಟ್ ಇಸ್ ವೆರಿ ವೆರಿ ಇನ್ಕಂಪ್ಯಾಟಿಬಲ್ ಫುಡ್. ಸಂಯೋಗ ವಿರುದ್ಧ ಅದನ್ನ ಮಾಡಬಾರ್ದು. ಒಂದು, ಹಾಲು ಮತ್ತು ಹಣ್ಣುಗಳನ್ನ ಸೇರಿಸಬಾರ್ದು. ಎರಡನೇದು, ಹಾಲು ಮೊಸರು ಕೂಡ ಮಿಕ್ಸ್ ಮಾಡಬಾರ್ದ್ರಿ. ಇದನ್ನ ಬಹಳ ಜನರಿಗೆ ಹೇಳಿದ್ರೆ ಕೆಲವು ಜನ ಒಪ್ಕೊಳ್ಳೋದಿಲ್ಲ. ಇಲ್ಲ, ನಮ್ಮ ಮೊಸರನ್ನಕ್ಕೆ ನಾವು ಹಾಲು ಹಾಕ್ತೇವಿ, ಯಾಕಂದ್ರೆ ಹುಳಿ ಆಗಿರ್ತದ ಮೊಸರು ಅಂತಾರೆ. ಮೊಸರು ಹುಳಿ ಆಗುತ್ತಾನೆ ಯಾಕೆ ಬಿಡ್ತೀರಿ? ಫ್ರೆಶ್ ಮೊಸರು ಇದ್ದಾಗ ಅದನ್ನ ಅನ್ನಕ್ಕೆ ಸೇರಿಸಿ ಮೊಸರನ್ನ ಮಾಡ್ಕೊಡ್ರಿ. ಕ್ಲಾಸಿಕ್ಸ್ ಒಳಗ ಟೆಕ್ಸ್ಟ್ ಒಳಗ ಮೊಸರನ್ನ ಊಟ ಮಾಡ್ರಿ ಅಂತ ಹೇಳ್ಯಾರ ಹೊರತು ಹಾಲು ಮೊಸರನ್ನ ಅಂತ ಹೇಳಿಲ್ಲ. ಹೌದಾ? ನಿಮ್ಮ ತಪ್ಪದು. ಆಕ್ಚುಲಿ ಮೊಸರು ಹುಳಿ ಆಗೋವರೆಗೂ ಬಿಟ್ಟು ಆಮೇಲೆ ಅದಕ್ಕೆ ಅನ್ನಕ್ಕೆ ಸೇರಿಸಿ ಆ ಹುಳಿ ಕಡಿಮೆ ಮಾಡ್ಲಿಕ್ಕೆ ಹಾಲು ಹಾಕಿದ್ರ, ಹಾಲು ಮೊಸರು ಮಿಕ್ಸ್ ಮಾಡಿದ್ರಿ ಅಂದ್ರೆ ನಿಮ್ಮ ದೇಹದೊಳಗ ಆಮ ಪ್ರವೃತ್ತಿ ಹೆಚ್ಚಿಗೆ ಆಗ್ತದೆ. ಅದಕ್ಕೆ ಹಾಲು ಮೊಸರನ್ನ ಮಿಕ್ಸ್ ಮಾಡಬಾರ್ದು. ಇದು ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಬರೋದು ಸಂಸ್ಕಾರ ವಿರುದ್ಧ ಅಂತ ಹೇಳ್ತೇವಿ. ಯಾವ ಆಹಾರ ಪದಾರ್ಥಕ್ಕ, ಯಾವ ಅಡಿಗೆಗೆ ಸಂಸ್ಕಾರ ಅಂದ್ರೆ ಅಗ್ನಿ ಸಂಸ್ಕಾರ ಕೊಡಬಾರ್ದು, ಪಾಕ ಮಾಡಬಾರ್ದು. ಉದಾಹರಣೆಗೆ ವೆರಿ ಬೆಸ್ಟ್ ಎಕ್ಸಾಂಪಲ್ ಹೇಳ್ತೀನಿ, ಮೊಸರು ಮತ್ತು ಮಜ್ಜಿಗೆನ ಕುದಿಸ್ಬ್ಯಾಡ್ರಿ.
ಬಟ್ ಅನ್ಫಾರ್ಚುನೇಟ್ಲಿ ಕೆಲವೊಂದು ರೆಸಿಪೀಸ್ ಮೊಸರು ಮಜ್ಜಿಗೆ ಕುದಿಸಿ ಏನೇನೋ ಮಾಡ್ತಾರೆ. ಇಟ್ ಇಸ್ ವೆರಿ ರಾಂಗ್. ಆರೋಗ್ಯದ ದೃಷ್ಟಿಯಿಂದ ಹೇಳಿಕತ್ತೀನಿ ನಾನು, ಟೇಸ್ಟ್ ದೃಷ್ಟಿಯಿಂದ ಅಲ್ಲ. ನಿಮ್ಮ ಟೇಸ್ಟ್ ಬಹಳ ಮಸ್ತ್ ಆಗ್ಬೋದು, ಚಲೋ ಆಗ್ಬೋದು, ಬಟ್ ಆರೋಗ್ಯದ ದೃಷ್ಟಿಯಿಂದ ಆಯುರ್ವೇದ ಇದನ್ನ ರೆಕಮೆಂಡ್ ಮಾಡೋದಿಲ್ಲ. ಆಮೇಲೆ ನಾವು ಜೇನುತುಪ್ಪವನ್ನ ಬಿಸಿ ಮಾಡ್ಬೇಡ್ರಿ ಅಂತ ಟೆಕ್ಸ್ಟ್ ಒಳಗ ಹೇಳ್ತಾರೆ. ಆಚಾರ್ಯರು ಹೇಳುವ ಮಾತುಗಳಿಲ್ಲ, ನಾನು ರೆಕಮೆಂಡ್ ಮಾಡೋದಲ್ಲ. ಬಿಸಿಯನ್ನ ಮಾಡಬಾರ್ದು. ನೀವು ಹನಿಯನ್ನ ಬಿಸಿ ಮಾಡಿದ್ರೆ ಅದು ಟಾಕ್ಸಿನ್ ಅನ್ನ ಬಿಡುಗಡೆ ಮಾಡ್ತದ ದೇಹದೊಳಗಂತ. ಅನ್ಫಾರ್ಚುನೇಟ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರ್ನೊಳಗ ಜೇನುತುಪ್ಪ ಹಾಕೊಂಡು ಕುಡಿತಾರ, ವೇಟ್ ಕಡಿಮೆ ಆಗ್ತದ, ಹಂಗ ರಕ್ತ ಶುದ್ಧಿ ಆಗ್ತದ ಅಂತ ಹೇಳಿ. ಹಂಗಾಗುವುದಿಲ್ಲ. ಇನ್ಫ್ಯಾಕ್ಟ್ ನಿಮ್ಮ ದೇಹ ಹಾಳಾಗ್ಲಿಕ್ಕೆ ಶುರುವಾಗ್ತದ. ಇನ್ಫ್ಯಾಕ್ಟ್ ಜೇನುತುಪ್ಪ ತಿಂದು ಬಿಸಿಲಿಗೆ ಹೋಗ್ಬೇಡ್ರಿ ಅಂತ ನಾವ್ ಹೇಳ್ತೀವಿ. ಬಟ್ ಈಗ ನೋಡಿದ್ರೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸ್ ನೋಡಿದ್ರೆ ಆಶ್ಚರ್ಯ ಅನಿಸ್ತದ್ರಿ. ಅಡಿಗೆ ಎಲ್ಲಾ ಮಾಡಿ ಅದ್ರ ಮೇಲೆ ಜೇನುತುಪ್ಪ ಹಿಂಗ್ ಅದನ್ನ ಬಿಡ್ತಾರ. ನೋಡ್ಲಿಕ್ಕೆ ಎಷ್ಟ್ ಚಂದ ಕಾಣಿಸ್ತದಲ್ಲ, ಉಗಿ ಉಗಿ ಒಳಗ ಜೇನುತುಪ್ಪ ಬರೋದು. ಬಟ್ ಅಷ್ಟ ಅದು ದೇಹಕ್ಕ ಡ್ಯಾಮೇಜ್ ಮಾಡ್ತದ. ದಯವಿಟ್ಟು ಈ ತಪ್ಪನ್ನ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇನ್ನು ನೆಕ್ಸ್ಟ್ ಬರೋದು ಮಾತ್ರ ವಿರುದ್ಧ. ಕ್ವಾಂಟಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಏನು ಮಾತ್ರ, ಹೆಂಗ್ ತಗೋಬೇಕು, ಯಾವ್ದನ್ನ ಎಷ್ಟು ತಗೋಬೇಕು. ನಾವು ಜನರಲೈಸ್ಡ್ ಆಗಿ ಏನ್ ಹೇಳ್ತೀವಿ ಅಂದ್ರೆ, ತುಪ್ಪ ಮತ್ತು ಜೇನುತುಪ್ಪವನ್ನ ಸಮ ಪ್ರಮಾಣದೊಳಗೆ ನೀವು ಸೇರ್ಸಿದ್ರಿ ಅಂದ್ರೆ ಅದು ವಿಷ ಆಗ್ತದ. ಅದೇ ಅಸಮ ಪ್ರಮಾಣದೊಳಗೆ ನೀವು ಸೇರಿಸಿದ್ರಿ ಅಂದ್ರೆ ಅದು ಅಮೃತದಂಗ್ ಕೆಲಸ ಮಾಡ್ತದ. ಅವಾಗ ನೀವ್ ಅನ್ಬೋದು, ಇದನ್ನ ಯಾರು ತಗೊಂತಾರಿ, ಡೈಲಿ ನೀವ ಹೇಳ್ತೀರಿ ಪದೇ ಪದೇ ಅಂತ ಹೇಳಿ. ಎಸ್, ಇನ್ನೊಂದ್ ಮಿಸ್ಟೇಕ್ಸ್ ಏನ್ ಮಾಡ್ತಾರೆ, ನಮ್ಗೆ ಎನರ್ಜಿ ಸಿಗ್ಲಿ ಅಂತ ಹೇಳಿ ಪದೇ ಪದೇ ಮೊಳಕೆ ಬಂದ ಕಾಳುಗಳನ್ನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹೈ ಪ್ರೋಟೀನ್ ಡಯಟ್ ಒಂದ್ ಐತಲ್ರಿ, ಅದನ್ನ ಮಾಡ್ತಾರ. ದಟ್ ಈಸ್ ಆಲ್ಸೋ ವೆರಿ ರಾಂಗ್. ನೀವು ಆಹಾರ ಜೊತೆಗೆ ಪ್ರೋಟೀನ್ ಸೇರಿಸ್ಬೇಕು. ಅದ್ಬಿಟ್ಟು ಈ ರೀತಿಯಾಗಿ ತಗೊಳಿಕ್ ಹೋಗ್ಬೇಡ್ರಿ. ಹಂಗೇನಾದ್ರೂ ಅವಶ್ಯಕತೆ ಬಂದ್ರೆ ನೀವು ಪ್ರೋಟೀನ್ ಹೊರಗಡೆಯಿಂದ ಸಪ್ಲಿಮೆಂಟ್ಸ್ ತಗೊಂಡ್ರು ಅಡ್ಡಿ ಇಲ್ಲ. ಒಳ್ಳೆ ಡಾಕ್ಟರ್ಸ್ ಅನ್ನ ಕನ್ಸಲ್ಟ್ ಮಾಡಿದಾಗ ಅವ್ರು ನಿಮ್ಗ ಗುಡ್ ಬ್ರ್ಯಾಂಡ್ ಪ್ರೋಟೀನ್ ಅನ್ನು ಕೂಡ ನಿಮಗೆ ಕೊಡ್ತಾರ. ದಾಟ್ ಈಸ್ ಓಕೆ. ಬಟ್ ನೀವ ಏನಾರ ಮಾಡ್ಕೊಂಡು ಆ ಕಾಳುಗಳನ್ನ ಬೆಳಿಗ್ಗೆ, ಮಧ್ಯಾಹ್ನ, ರಾತ್ರಿ ಹಿಂಗ ತಿನ್ಕೊಂಡ್ರಿ ಅಂದ್ರ ಇಂಬ್ಯಾಲೆನ್ಸ್ ಆಗ್ತದ, ಮಾತ್ರ ಒಳ ಸಮಸ್ಯೆ ಆಗ್ತದ. ಜೊತೆ ಕೆಲವು ಜನರು ಹೆಚ್ಚಿಗೆ ಎನರ್ಜಿ ಸಿಗ್ಲಿ ಅಂತ ಹೇಳಿ ನಟ್ಸ್ ಅಂಡ್ ಸೀಡ್ಸ್ ಅನ್ನ ವಿಪರೀತವಾಗಿ ತಿಂತಾರೆ. ಕಾಜು, ಬಾದಾಮ, ಅಕ್ರೋಟ್ ಇಂಥವೆಲ್ಲ ಹಗಲೆಲ್ಲ ತಿಂತಿರ್ತಾರ. ಅದು ಕೂಡ ದೇಹಕ್ಕೆ ಒಳ್ಳೇದಲ್ಲ. ನೀವ್ ಎಷ್ಟೇ ಅಫೋರ್ಡೆಬಲ್ ಇರ್ಬೋದು, ಏನಾದ್ರೂ ಇರ್ಬೋದು, ದೇಹಕ್ಕೆ ಎಷ್ಟು ಬೇಕು ಅಷ್ಟೇ ಮಿತವಾದಂತ ಆಹಾರವನ್ನ ಕೊಡ್ಬೇಕಾಗ್ತದ. ಮಾತ್ರ ವಿರುದ್ಧ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇನ್ನು ನೆಕ್ಸ್ಟ್ ಬರೋದು ಅಗ್ನಿ ವಿರುದ್ಧ. ಏನು ನಮ್ಮ ಅಗ್ನಿ ಹೆಂಗೈತಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಎಲ್ಲೋ ಹೋಗಿರ್ತೀರಿ, ಹೋಟೆಲ್ ಒಳಗ ಎದುರುಗಡೆ ಕುಂತ್ಕೊಂಡವ್ರು ಏನೋ ತಿಂದ್ರು ಅಂತ ಹೇಳಿ ನನಗೂ ಅದ ಬೇಕು ಅಂತ ಹಠಕ್ ಬೀಳ್ಲಿಕ್ಕೆ ಹೋಗ್ಬೇಡ್ರಿ. ಬಿಕಾಸ್ ಅವ್ರ ಅಗ್ನಿನೇ ಬೇರೆ, ನಿಮ್ ಅಗ್ನಿನೇ ಬೇರೆ. ನೀವು ಫಸ್ಟ್ ಸೆಲ್ಫ್ ಎಕ್ಸಾಮಿನೇಷನ್ ಮಾಡ್ಕೋಬೇಕು. ನಂದೇನ್ ಮಂದಾಗ್ನಿ ಐತಾ, ವಿಷಮಾಗ್ನಿ ಐತಾ, ತೀಕ್ಷ್ಣಾಗ್ನಿ ಐತಾ, ನಾ ಈ ಮುಂದಿರೋ ಆಹಾರ ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಕೆಪಾಸಿಟಿ ಐತಾ ನನ್ನ ಹತ್ರ, ಏನ್ ಆಗ್ತದ ಅನ್ನೋದನ್ನ ಸರಿಯಾಗಿ ವಿವೇಚನೆ ಮಾಡ್ಕೊಂಡು ನಿಮ್ಮ ಅಗ್ನಿ ಹೊಂದುವಂತ ಆಹಾರವನ್ನ ಮಾತ್ರ ನೀವು ಸೇವನೆಯನ್ನ ಮಾಡ್ಕೋಬೇಕು. ಇನ್ನು ನೆಕ್ಸ್ಟ್ ಬರೋದು ದೋಷ ವಿರುದ್ಧ. ಮುಂಜಾನೆ ಮತ್ತು ರಾತ್ರಿ, ಡೇ ಟೈಮು ನೈಟ್ ಟೈಮು ದೋಷಗಳು ಹೆಂಗಿರ್ತಾವು, ಅದೇ ರೀತಿ ನಮ್ಮ ಪ್ರಕೃತಿ ಒಳಗೂ ದೋಷಗಳು ಯಾವ ರೀತಿಯಾಗಿ ಹೆಚ್ಚು ಕಡಿಮೆ ಆಗ್ತಿರ್ತಾವ ಅನ್ನೋದ್ರ ಬಗ್ಗೆ ನಾ ಹಿಂದಿನ ವಿಡಿಯೋ ಒಳಗ್ ನೋಡಿನಿ, ಹೇಳಿನಿ. ಯಾರು ನೋಡಿಲ್ಲಲ್ಲ ದಯವಿಟ್ಟು ನೀವು ಅದನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸರ್ಚ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗ್ತಾವು, ನೋಡ್ರಿ. ಬಾಡಿ ಒಳಗಡೆ ಮುಂಜಾನೆ ಟೈಮ್ ಒಳಗ ಕಫ ದೋಷ ಇರ್ತದ. ಅಂತ ಟೈಮ್ ಒಳಗ ಕಫ ವೃದ್ಧಿ ಆಗುವಂತ ಆಹಾರ ತಗೊಳಿಕ್ ಹೋಗ್ಬೇಡ್ರಿ. ರಾತ್ರಿ ಟೈಮ್ ಒಳಗ ವಾತ ವೃದ್ಧಿ ಆಗ್ತಿರ್ತದ. ಪ್ರಕೃತಿ ಒಳಗೂ ಮತ್ತು ನಮ್ಮ ದೇಹದೊಳಗೂ ವಾತ ವೃದ್ಧಿ ಆಗ್ತಿರ್ತದ. ಅಂತ ಟೈಮ್ ಒಳಗ ವಾತ ಕಡಿಮೆ ಮಾಡುವಂತ ಆಹಾರ ತಗೋಬೇಕು, ವಾತ ಪೆಸಿಫೈ ಮಾಡುವಂತ ಆಹಾರ ತಗೋಬೇಕು ಹೊರತು ವಾತ ವೃದ್ಧಿ ಆಗುವಂತ ತೀಕ್ಷ್ಣ ಆಹಾರಗಳನ್ನ, ಸ್ಪೈಸಿ ಥಿಂಗ್ಸ್ ಅನ್ನೆಲ್ಲ ರಾತ್ರಿ ತಿಂದು ಮಲ್ಕೊಳ್ಳೋದು ಸರಿಯಲ್ಲ. ಹಿಂಗ ಈ ರೀತಿಯಾಗಿ ನೀವು ದೋಷ ವಿರುದ್ಧ ಆಹಾರವನ್ನು ಕೂಡ ಸೇವನೆ ಮಾಡಬಾರ್ದು. ಇನ್ನು ನೆಕ್ಸ್ಟ್ ಬರುವಂತದ್ದು ವೃದ್ಧಿ ವಿರುದ್ಧ ಅಂತ ಹೇಳ್ತೇವೆ ನಾವು. ವೃದ್ಧಿ ವಿರುದ್ಧ ಅಂದ್ರೆ ಒಟ್ ನಂಗೆ ಹೆಲ್ತ್ ಬೇಕು, ನಾನು ಆರೋಗ್ಯವಾಗಿರ್ಬೇಕು, ನಂಗೆ ಮಸಲ್ಸ್ ಬೆಳವಣಿಗೆ ಆಗ್ಬೇಕಂತ ಹೇಳಿ ಇಷ್ಟ ಇಲ್ಲದಂತ ಆಹಾರವನ್ನ ಕೆಲವು ಮಂದಿ ಸೇವನೆ ಮಾಡ್ತಿರ್ತಾರೆ. ಹಂಗಲ್ಲ. ಫಸ್ಟ್ ನಮ್ಮ ಮೈಂಡ್ ಅದನ್ನ ಲೈಕ್ ಮಾಡ್ಬೇಕು, ನಮ್ಮ ನಾಲಿಗೆಗೆ ಟೇಸ್ಟ್ ಅನಿಸ್ಬೇಕು. ಮೇನ್ ನಮ್ಮ ಮನಸ್ ಲೈಕ್ ಮಾಡ್ತು ಅಂತಂದ್ರ ನಮ್ಮ ದೇಹ ಅದನ್ನ ಸರಿಯಾಗಿ ಅಸಿಮಿಲೇಷನ್ ಮಾಡ್ತದೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅದಕ್ಕೆ ಟೇಸ್ಟಿ ಆಗಿರುವಂತಹ ಒಳ್ಳೆ ರೀತಿಯಲ್ಲಿ ತಯಾರು ಮಾಡಿದಂತ ಆಹಾರವನ್ನ, ಟೇಸ್ಟಿ ಫುಡ್ ಅನ್ನ, ಸಾತ್ವಿಕ ಫುಡ್ ಅನ್ನ ನೀವು ತಗೊಳ್ಳೋದ್ರಿಂದ ನಿಮ್ಮ ದೇಹಕ್ಕೆ ಹೆಲ್ಪ್ ಆಗ್ತದ. ಇನ್ನ ನೆಕ್ಸ್ಟ್ ಬಂದು ಸಂಪದ ವಿರುದ್ಧ ಅಂತ ಹೇಳ್ತೇವಿ. ಅಂದ್ರ ಸ್ಟೇಲ್ ಫುಡ್ ತಿನ್ನುವಂಥದ್ದು. ಯಾರೋ ಒಬ್ರು ಕಮೆಂಟ್ ಅಲ್ಲೂ ಹಾಕಿದ್ರು, ತುಟ್ಟಿ ಕಾಲ ಹಿಂಗ ಹಾಳಾಗ್ತದಂತೆ ನಾವ ತಿಂದ್ಬಿಡ್ತೀವ್ರಿ ಅಂತೇಳಿ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಎಷ್ಟ ತುಟ್ಟಿ ಕಾಲ ಇದ್ರು ಕೂಡ ಒಂದು ತುತ್ತು ಕಡಿಮೆ ಉಂಡ್ರು ಪರವಾಗಿಲ್ಲ, ಅಡಿಗೆನ ಕಡಿಮೆ ಮಾಡ್ರಿ. ನಾವ್ ಹೆಂಗೂ ಹೇಳ್ತೀವಲ್ಲ, ಹೊಟ್ಟೆ ತುಂಬಾ ಊಟ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಇನ್ನೂ ಹಸಿವೈತ್ ಅಂದಾಗನ ಊಟ ನಿಲ್ಲಿಸ್ಬೇಕು. ಅದಕ್ಕೋಸ್ಕರ ಅಡಿಗೆನ ಸ್ವಲ್ಪ ಕಡಿಮೆ ಮಾಡ್ರಿ. ಅದೆಲ್ಲ ಬಿಟ್ಟು ಅದು ಉಳಿತು ಇದು ಉಳಿತು ಅಂತ ಹೇಳಿ ಎಲ್ಲವನ್ನ ನಿಮ್ಮ ದೇಹಕ್ಕೆ ಹಾಕೊಂಡು ಡಸ್ಟ್ ಬಿನ್ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಅಥವಾ ನಿನ್ನಿದ್ ಉಳ್ದದ್ದನ್ ತಿಂದೆ, ಫ್ರಿಜ್ನಾಗ ಇಟ್ಟದನ್ ತಿಂದೆ,
ದಯವಿಟ್ಟು ಈ ರೀತಿಯಾಗಿ ಮಾಡ್ಕೊಳಿಕ್ ಹೋಗ್ಬೇಡ್ರಿ. ಇನ್ನ ನೆಕ್ಸ್ಟ್ ಬರುವಂತದ್ದು ವಿಧಿ ವಿರುದ್ಧ ಅಂತ ಹೇಳ್ತೇವಿ. ಯಾವ ರೀತಿಯಾಗಿ ಆಹಾರ ಸೇವನೆ ಒಂದು ವಿಧಿ ಐತಿ. ಏನು, ಈಗ ನಂಗೆ ಬೆಳಿಗ್ಗೆ ಎದ್ದ ತಕ್ಷಣ ಕಾಳು ಪಲ್ಯ ತಿನ್ಬೇಕು ಅನ್ಸಿದ್ ತಕ್ಷಣನೇ ಕಾಳು ತಗೊಂಡ್ ಬಂದು ಕುಕ್ಕರ್ನಾಗ ಇಟ್ಟು ಒಂದ್ 10 ಸೀಟಿ ಹೊಡಿಸ್ಬಿಟ್ರೆ ಮೆತ್ತಗಾಗ್ಬಿಡ್ತದ. ಮಸ್ತ್ ಆಗ್ತದ್ರಿ, ಇದು ಡೈಜೆಷನ್ ಈಸಿ ಆಗ್ತದ ನೀವ್ ಅನ್ಕೋತೀರಿ. ಬಟ್ ಹಂಗಾಗುದಿಲ್ಲ. ನೀವು ಕಾಳು ಪಲ್ಯ ಮಾಡ್ಬೇಕು, ತಿನ್ಬೇಕು ಅಂತದ್ಕೊಂದು ಪ್ರೀ ಪ್ಲಾನ್ ಇರ್ಬೇಕು. 6-7 ತಾಸು ಹಿಂದಿನ ದಿವ್ಸನೇ ಅದನ್ನ ನೆನೆಸಿಡ್ಬೇಕು. ಸರಿಯಾಗಿ ನೆನೆಸಿಟ್ಟಾಗ ನಿಮ್ಗ ಕಾಳುಗಳು, ಬೇಳೆಗಳು ತಮ್ಮ ಫೈಟಿಕ್ ಆಸಿಡ್ ನೆಲ್ಲ ಬಿಟ್ಕೊಟ್ಟು ಸರಿಯಾಗಿ ಉಬ್ಬಿ ನಿಮಗ ನ್ಯೂಟ್ರಿಷನ್ಸ್ ಅನ್ನ ಕೊಡ್ಲಿಕ್ಕೆ ರೆಡಿ ಆಗ್ತಾವು. ಆ ರೀತಿಯಾಗಿ ಆದ್ಮೇಲೆ ಅವುಗಳನ್ನ ಅಡಿಗೆ ಮಾಡ್ಕೊಳ್ಳೋದು ನಂಬರ್ 1. ಎರಡನೇದೇನೋ ವಿಧಿ ಅಂತಂದ್ರ ಊಟ ಮಾಡ್ಬೇಕಾದ್ರೆ ದಯವಿಟ್ಟು ಸೈಲೆಂಟ್ ಆಗಿ ಊಟ ಮಾಡ್ಬೇಕು, ಮೈಂಡ್ಫುಲ್ ಆಗಿ ಊಟ ಮಾಡ್ಬೇಕು. ಟಿವಿ ನೋಡ್ಕೋತ ಅಥವಾ ಮೊಬೈಲ್ ನೋಡ್ತಾ, ಚೀರಾಡ್ತಾ, ಕೂಗಾಡ್ತಾ, ಸಿಟ್ನೊಳಗ ವಿತ್ ರಾಂಗ್ ಎಮೋಷನ್ಸ್ ನೀವು ಊಟ ಮಾಡಿದ್ರಿ ಅಂದ್ರೆ ಇದು ವಿಧಿ ವಿರುದ್ಧದೊಳಗ್ ಬರ್ತದ. ಈಗ ನೋಡಿದ್ರ ನೀವು, ನಾ ಈಗ 10 ಟೈಪ್ ಎಕ್ಸ್ಪ್ಲೇನ್ ಮಾಡೇನಿ. ಇಷ್ಟು ಕರೆಕ್ಷನ್ ಮಾಡ್ಕೊಂಡ್ರೆ ಸಾಕು, ಎಷ್ಟೋ ನಾವು ನಮ್ಮ ಆರೋಗ್ಯವನ್ನ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಇವನ್ನೆಲ್ಲವನ್ನು ಕಾಮನ್ ಆಗಿ ಎಲ್ಲರೂ ಮಿಸ್ಟೇಕ್ಸ್ ಮಾಡ್ತಿರ್ತೀವಿ. ಎಷ್ಟು ಸೂಕ್ಷ್ಮವಾಗಿ ನಮ್ಮ ಆಚಾರ್ಯರು ಹಿಂದ ಇವನ್ನ ಮೆನ್ಷನ್ ಮಾಡ್ಯಾರ. ಇನ್ನೂ 8 ಟೈಪ್ಸ್ ನಾ ಏನ್ ಹೇಳಿದ್ನಲ್ಲ ಆಗಲ್ ಕೊಟೇಶನ್ ಒಳಗ, ಅವನು ಹೇಳಿದ್ರ ಹೆಚ್ಚು ಕಡಿಮೆ ಹೆಂಗಪ್ಪ ಊಟ ಮಾಡುವ ಅನಿಸ್ಕೊಡ್ತದ. ಅದಕ್ಕೋಸ್ಕರ ಅಟ್ ಲೀಸ್ಟ್ ಈ 10 ಪಾಯಿಂಟ್ಸ್ ಆದ್ರೂ ನೀವು ಇದ್ರೊಳಗೆ ಏನಾದ್ರು ಮಿಸ್ಟೇಕ್ಸ್ ಮಾಡ್ತಿದ್ರಿ ಅಂದ್ರೆ ಇದನ್ನ ಕರೆಕ್ಷನ್ ಮಾಡ್ಕೊಂಡು ಸರಿ ಮಾಡ್ಕೊಂಡು ಊಟ ಮಾಡ್ರಿ. ಡೆಫಿನೆಟ್ಲಿ ಆಹಾರ ಅಮೃತದಂತೆ ಕೆಲಸ ಮಾಡ್ತದ, ಆಹಾರ ಔಷಧಿ ಹಂಗ ಕೆಲಸ ಮಾಡ್ತದ, ಮತ್ತು ನಮ್ಮ ಜೀವನಕ್ಕೆ ಇದು ಒಳ್ಳೆಯ ಅಮೃತದಂಗ ಕೆಲಸ ಮಾಡಿ ನಮ್ಮ ಜೀವನ ಆರೋಗ್ಯಕರವಾಗಿ ಇರ್ತದ. ಐ ಹೋಪ್ ನಾ ಹೇಳಿರೋ ಪಾಯಿಂಟ್ಸ್ ನಿಮ್ಗೆ ಹೆಲ್ಪ್ ಆಗಿದ್ರೆ ದಯವಿಟ್ಟು ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ವಿಡಿಯೋ ಲೈಕ್ ಮಾಡ್ರಿ, ಮತ್ತು ಒಳ್ಳೆಯ ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡ್ರಿ. ದೆನ್ ನಿಮ್ಮ ವ್ಯಾಲ್ಯೂಯಬಲ್ ಕಮೆಂಟ್ಸ್ ಅನ್ನ ನೀವು ಕಮೆಂಟ್ ಅಲ್ಲಿ ಹಾಕ್ರಿ. ಮತ್ ನಾವೇನೇನು ಊಟ ಮಾಡ್ಬೇಕಾದ್ರೆ ಮಿಸ್ಟೇಕ್ಸ್ ಮಾಡ್ತೀವಿ, ಎಂತೆಂತ ವಿರುದ್ಧ ಆಹಾರಗಳನ್ನ ಸೇರಿಸ್ತೀವಿ, ಅವುಗಳನ್ನು ಕೂಡ ನೀವು ಈ ಕಮೆಂಟ್ ಅಲ್ಲಿ ಹಾಕ್ರಿ. ಓಕೆ, ಥ್ಯಾಂಕ್ ಯು ಆಲ್.